ಅಂಜನಾಗರ್ಭಸಂಭೂತಂ ಜಾನಕಿ ಶೋಕನಾಶನಂ ಕಪೀಶಮಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ನಮ್ಮ ನಂಬಿಕೆಯ ಧರ್ಮಸಿಂಧು ಕಾರ್ಯಕ್ರಮ ಸಮಸ್ತ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಈ ಸಂಚಿಕೆಯಲ್ಲಿ ಪಿತೃಶಾಪ ಎಂದರೇನು, ಆ ಪಿತೃಶಾಪ ಯಾವ ರೀತಿಯಾಗಿ ಉಂಟಾಗುತ್ತೆ, ಪಿತೃಶಾಪದ ಪರಿಣಾಮಗಳೇನು. ಸಾಧಾರಣವಾಗಿ ಎಲ್ಲರ ಬಾಯಲ್ಲಿ ಏನಿರುತ್ತೆ ಅಂದರೆ, ಮನೆಯಲ್ಲಿ ಮಕ್ಕಳು ಮದುವೆ ಆಗ್ತಿಲ್ಲ, ಕೋರ್ಟು ಕಚೇರಿ ಕೆಲಸನ ಅಲದು ವರ್ಷಾನುಗಟ್ಟಲೆ ಅಲಿತಾ ಇದ್ದೀವಿ, ಗುರುಗಳೇ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಾಗಿಲ್ಲ, ಮಕ್ಕಳಾಗಿಲ್ಲ, ನಂತರ ನನ್ನ ಮಗಳು ಪ್ರೇಮ ವಿವಾಹನ ಮಾಡ್ಕೊಂಬಿಟ್ಲು, ನಂತರ ನನ್ನ ಮಗನಿಗೆ ಹುಟ್ಟಿದ ಮಗುಗೆ ಅಂಗವೈಕಲ್ಯ ಆಗಿಬಿಟ್ಟಿದೆ, ಆತ್ಮಗ್ಲಾನಿನಾಂ ನೇತ್ರಪೀಡಾನಾಂ. ಆತ್ಮಗ್ಲಾನಿ ಅಂದ್ರೇನು, ಕೆಲವರು ಚೆನ್ನಾಗಿ ಓದಿರ್ತಾರೆ, ಕೆಲಸ ಸಿಗಲ್ಲ, ಕೆಲವರಿಗೆ ನೇತ್ರಪೀಡಾನ, ಕೆಲವರಿಗೆ ಚಿಕ್ಕ ವಯಸ್ಸಿಗೆ ಕಣ್ಣಿನ ಸಮಸ್ಯೆ ಆಗುತ್ತೆ, ಕೆಲವರಿಗೆ ಹುಟ್ಟಿರ್ತಾರೆ ಮಕ್ಕಳು ಅಂಗವೈಕಲ್ಯದಿಂದ ತುಂಬ ಕಷ್ಟಪಡ್ತಾ ಇರ್ತಾರೆ. ಇನ್ನು ಕೆಲವ್ರಿಗೆ ಏನಾಗಿರುತ್ತೆ ಅಂದರೆ, ಸಮಸ್ತವನ್ನು ಕೊಟ್ಟಿರ್ತಾನೆ ದೇವರು, ಆದರೆ ಅನುಭವಿಸ್ಲಿಕ್ಕೆ ಯೋಗ ಇರಲ್ಲ. ಇವೆಲ್ಲ ಯಾಕಾಗತ್ತೆ ಮನೆಯಲ್ಲಿ, ಯಾಕೆ ಈ ಕರ್ಮಗಳು? ಕೆಲವು ಮನೆಯಲ್ಲಿ ಹೆಣ್ಣುಮಕ್ಕಳು ಮದುವೆಗಳಾಗಿರುತ್ತೆ, ಅದು ಡೈವರ್ಸ್ ಆಗಿ ಏನೇನೋ ಸಮಸ್ಯೆಗಳು, ಛಿದ್ರವಾಗಿರುತ್ತೆ ಕುಟುಂಬಗಳು. ನಂತರ ಗಂಡು ಮಕ್ಕಳಿಗೆ ಮದುವೆ ಆಗಲ್ಲ, ಇಲ್ಲ ಮದುವೆ ಆದರೂ ಕೂಡ ಅವು ದಾಂಪತ್ಯ ಇರೋಲ್ಲ. ಯಾಕೋ ಗೊತ್ತಿಲ್ಲ, 3-4 ಮದುವೆಗಳಾಗಿರುತ್ತೆ ಪಾಪ, ಅವ್ರಿಗೆ ಯಾವುದೇ ರೀತಿಯಾದಂಥ ದೀರ್ಘವಾದ ದಾಂಪತ್ಯ ಇರಲ್ಲ. ಇನ್ನು ಕೆಲವರಿಗೆ ತಂದೆ ಒಂದು ಕಡೆ, ತಾಯಿ ಒಂದು ಕಡೆ ಇರ್ತಾರೆ, ಅವ್ರ ಕುಟುಂಬ ಸೇರೋದೇ ಇಲ್ಲ. ಸೇರೋದು ಯಾವಾಗ ಅಂತಂದ್ರೆ 50 ವರ್ಷ ಆದಮೇಲೆ, ಯಾವಾಗ ನಾವು ಅಷ್ಟೊತ್ತಿಗೆ ಹಣ್ಣು ಮುದುಕರಾಗಿರ್ತಾರೆ, ಆವಾಗ ಸೇರ್ತಾರೆ ಇಬ್ಬರು ಜೊತೆಯಲ್ಲಿ. ಕೆಲವರಿಗೆ ಕೆಲಸದ ಒತ್ತಡದಿಂದ ಕೆಲವರು ಅಮೇರಿಕಾದಲ್ಲಿ, ಕೆಲವು ಇಂಡಿಯಾದಲ್ಲಿ ಇರ್ತಾರೆ, ಕೆಲವು ಬೆಂಗಳೂರಲ್ಲಿದ್ದು ಇನ್ನೊಂದು ಕಡೆ ಇರ್ತಾರೆ ದಂಪತಿಗಳು ಕೆಲಸ ನಿಮಿತ್ತವಾಗಿ ಅಂತ. ಮಕ್ಕಳೊಂದು ಕಡೆ, ಹೆಂಡತಿ ಒಂದು ಕಡೆ, ಗಂಡ ಒಂದು ಕಡೆ. ಏನಕ್ಕೆ ಇವೆಲ್ಲ ಕಾರಣ ಆಗುತ್ತೆ? ಮನುಷ್ಯನ ಜೀವನ ಆಯುಸ್ಸು ಇರ್ತಕ್ಕಂಥದ್ದು ಕೇವಲ 100 ವರ್ಷ ಅಷ್ಟೇ. ಆ 100 ವರ್ಷದಲ್ಲಿ ಯಾಕೆ ಈ ಕಷ್ಟವನ್ನು ಕೊಡ್ತಾನೆ ದೇವರು? ಈ ಪಿತೃಶಾಪದಿಂದ ಇಷ್ಟೊಂದು ತೊಂದರೆಗಳು ಉಂಟಾಗುತ್ತಾ? ಇದಕ್ಕೆ ಪರಿಹಾರ ಇಲ್ವಾ ಅಂತಕ್ಕಂಥದ್ದು ಮೂಲ ಉದ್ದೇಶದಿಂದ ಈ ಸಂಚಿಕೆಯಲ್ಲಿ ಸುಮಾರಷ್ಟು ಜನ ಈ ಪಿತೃಶಾಪದ ಬಗ್ಗೆ ಕೇಳಿದ್ದ ಕಾರಣದಿಂದ ಈ ಪಿತೃಶಾಪದ ಬಗ್ಗೆ ಈ ವಿಷಯನ ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾವು ನೋಡಬೇಕಾದ್ದು ನೋಡಿ, ಜಾತಕದಲ್ಲಿ ಒಬ್ಬ ದೈವಜ್ಞನಾಗಿರ್ತಕ್ಕಂಥವನು ಸುಖಾಸುಮ್ಮನೆ ಯಾವುದೇ ಪಿತೃಶಾಪ ಇದೆ, ಪಿತೃದೋಷ ಇದೆ, ಆ ದೋಷಗಳಲ್ಲಿ ಸುಮಾರಷ್ಟು ಬರುತ್ತೆ. ಭ್ರಾತೃಶಾಪ, ಭಗಿನಿ ಶಾಪ, ನಂತರ ಸ್ತ್ರೀ ಶಾಪ, ಪಿತೃಶಾಪ, ಇವೆಲ್ಲೂ ಶಾಪಕ್ಕೆ ಗುರಿಯಾಗತ್ತೆ. ಹಾಗಾದರೆ ಹಾಗೆ ಶಾಪಗಳೆಲ್ಲ ಸರಿ ಹೋಗುತ್ತಾ? ಅಲ್ಲ. ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಮನಸ್ಸನ್ನ ಇಟ್ಕೊಂಡು ಒಳ್ಳೆಯ ಮನಸ್ಸಿಂದ ಹಾಕಿರ್ತಕ್ಕಂಥ ಶಾಪಗಳು ಖಂಡಿತ ಸಫಲ ಆಗುತ್ತೆ. ಹಾಗಾಗಿ ಈ ಪಿತೃಶಾಪ ಅಂದ್ರೇನು ನೋಡಿ, ಯಾರಿಗೆ ಲಗ್ನ ದ್ವಿತೀಯದಲ್ಲಿ, ಪಂಚಮದಲ್ಲಿ, ಅಷ್ಟಮದಲ್ಲಿ, ಭಾಗ್ಯಸ್ಥಾನದಲ್ಲಿ ರವಿ ರಾಹುಗಳ ಸಂಯೋಗ ಇರುತ್ತೋ ಅವರಿಗೆ ಖಂಡಿತವಾಗಲೂ ಪಿತೃಶಾಪ ಅಥವಾ ಪಿತೃದೋಷ ಉಂಟಾಗ್ತಕ್ಕಂಥದ್ದು ಆಗುತ್ತೆ. ಏನು ಗುರುಗಳೇ, ದೊಡ್ಡವ್ರು ತಂದೆನೇ ಪಿತೃಶಾಪ ಹಾಕಾಗ ಪಿತೃ ಶಾಪ ಹಾಕ್ತಾರ? ಇಲ್ಲ ದೊಡ್ಡವರು ಯಾವತ್ತು ಪಿತೃದೋಷ ಬರುತ್ತಾ? ಅಲ್ಲ. ಸಾಧಾರಣವಾಗಿ ಏನಾಗ್ತಿದೆ, ಈ ಪಿತೃಶಾಪಗಳು ಬರ್ತಕ್ಕಂಥದ್ದು ಜಾತಕದಲ್ಲಿ ಪಿತೃದೋಷಗಳು ಬರ್ತಕ್ಕಂಥದ್ದು ಯಾವುದಿದೆ ಅಂದರೆ ಪರಿಗಣನೆ ಮಾಡಬೇಕಂದ್ರೆ ರವಿ ಮತ್ತು ರಾಹು 2 ಗ್ರಹಗಳಿಂದ ನಾವು ಪಿತೃಶಾಪವನ್ನು ನಿರ್ಣಯ ಮಾಡ್ತೀವಿ. ರಾಹು ಮಾತಾಮಹಿ, ಕೇತು ಪಿತಾಮಹ ಅಂತ ಹೇಳ್ತಾರೆ. ಅಂದರೆ ಇದು ಹೇಗಪ್ಪ? ಅಲ್ಲ ಗುರುಗಳೇ, ಸತ್ತವರು ಆತ್ಮ ಇರೋ ಸತ್ಯನ, ಸತ್ತವ್ರು ಕಾರ್ಯ ಮಾಡಿದಿದ್ರೆ ಏನಾಗುತ್ತೆ? ಅದಕ್ಕೆ ಹೇಳಿದೆ, ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಷೋಡಶ ಸಂಸ್ಕಾರದಲ್ಲಿ ನವಗ್ರಹಗಳ ಅನುಗ್ರಹದಿಂದ ಗಂಡಸಿನ ರೇತಸ್ಸಿನಿಂದ ಹೆಣ್ಣಿನ ಯೋನಿಯಲ್ಲಿ ಜನ್ಮ ಪಡ್ಕೊತಾರೆ. ಒಂದು ಜನ್ಮ. ಆ ಜನ್ಮ ಅಂದರೆ ಏನು? 2 ತಿಂಗಳಿಂದ 9ನೇ ತಿಂಗಳ ತನಕ ಒಂದು ಗರ್ಭದಲ್ಲಿ ಒಂದು ಪಿಂಡೋತ್ಪತ್ತಿಯಾಗಿ ಆ ಪಿಂಡ ಒಂದು ಮಗುವಿನ ಆಕಾರ ಪಡ್ಕೋಬೇಕಂತಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದು ಸೃಷ್ಟಿಯ ನಿಯಮ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ. ಆದರೆ ನಿಮಗೆ ಚರ್ಮ ಬರಬೇಕಂದ್ರೆ, ಮಾಂಸಖಂಡ ಬರಬೇಕಂದ್ರೆ ಬುಧ ಚೆನ್ನಾಗಿರಬೇಕು, ರಕ್ತವನ್ನು ಕೊಡೋ ಕುಜ, ನಿಮಗೆ ಕರಿಯಾದ ಕೂದಲು ಬರಬೇಕಂದ್ರೆ ಶನಿ ಅನುಗ್ರಹ ಚೆನ್ನಾಗಿರಬೇಕು, ನಂತರ ಹಲ್ಲಿಗೆಲ್ಲ ಚಂದ್ರ, ಕಾಲು ಕೈಗಳಿಗೆಲ್ಲೂ ಕೂಡ ಕಾಲುಗಳಿಗೆ ರಾಹು ಕೇತುಗಳ ಅಧಿಪತಿ, ಗರ್ಭಕ್ಕೆಲ್ಲ ಗುರು, ಇವುಗಳೆಲ್ಲ ಅನುಗ್ರಹ ಇದ್ದರೆ ಮಾತ್ರ ಮಗು ಕ್ಲೀನಾಗಿ ಗರ್ಭದಲ್ಲಿ ಬೆಳೆದು ಹುಟ್ಟುತ್ತೆ. ಇಲ್ಲ ಅಂದರೆ ಯಾರಿಗೆ ಪಿತೃದೋಷಗಳಿದ್ದಾಗ, ಪಂಚಮದಲ್ಲಿದ್ದಾಗ ಸಾಧಾರಣವಾಗಿ 2 ತಿಂಗಳಿಗೆ ಅಪಾರ್ಷನ್ ಆಗುತ್ತೆ, 3 ತಿಂಗಳ ಅಪಾರ್ಷನ್ಗೆ ಆಗುತ್ತೆ.
ಕೆಲವು 6ನೇ ತಿಂಗಳಲ್ಲಿ ಅಬಾರ್ಷನ್ ಆಗುತ್ತೆ. ಅದು ಇನ್ನೊಂದು ಸಂಚಿಕೆಯಲ್ಲಿ ಬೇಕಾದರೆ ಗರ್ಭಿಣಿ ಸ್ತ್ರೀಯರ ಧರ್ಮಗಳು, ಗರ್ಭಿಣಿಯರು ಹೇಗಿರಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲೇ, ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಸಂಚಿಕೆಯನ್ನು ಮಾಡ್ತೀನಿ. ಉಪಯುಕ್ತವಾದ ಸಂಚಿಕೆಯನ್ನೇ ಮಾಡೋಣ ಗರ್ಭಿಣಿ ಸ್ತ್ರೀಯರ ಬಗ್ಗೆ. ಇವತ್ತು ಪಿತೃದೋಷದ ಬಗ್ಗೆ ನೋಡೋಣ. ಹಾಗಾಗಿ ಅಷ್ಟು ಕಷ್ಟಪಟ್ಟು 9 ತಿಂಗಳು ಹುಟ್ಟಿದಾಗ ಮಕ್ಕಳು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಅನ್ನೋ ಕಾರಣ ಗೊತ್ತಾ? ಆ ಮಕ್ಕಳ ಕಾರಣ ಏನಂತಂದರೆ, ತಾಯಿಯ ಗರ್ಭದಲ್ಲಿದ್ದಾಗ ಅವ್ರಿಗೆ ಹಿಂದಿನ ಜನ್ಮದ ಕರ್ಮದ ವಾಸನೆ ಎಲ್ಲ ವಿಷಯಗಳು ಗೊತ್ತಿರುತ್ತಂತೆ. ಗುರುಚರಿತ್ರೆಯಲ್ಲಿ ಬರುತ್ತಿದ್ದು ಮಗು ಹುಟ್ಟಿದ ತಕ್ಷಣ ಯಾಕೆ ಅಳುತ್ತೆ ಅಂದರೆ, ಮತ್ತೆ ಈ ಪಾಪಿ ಭೂಮಿಗೆ ಬಂದನಲ್ಲಪ್ಪ, ಜನ್ಮವನ್ನು ಪಡ್ಕೊಂಡ್ಬಿಟ್ನೆ, ಇನ್ನೊಂದು ಜನ್ಮ ಅಂಥೇಳಿ ಮಗು ಆರಂಭ ಮಾಡುತ್ತಂತೆ. ಹಾಗಾಗಿ ಈ ಪಿತೃಶಾಪ, ಪಿತೃದೋಷ ಏನಿದೆ ಒಂದು ಬಂದು ನೋಡಿ, ಎಷ್ಟೋ ಜನಕ್ಕೆ ನಾನು ಅಮೆರಿಕಾದಲ್ಲಿದ್ದೀನಿ, ಶೆಟ್ಲಾಗ ತನಕ ನಮ್ಮ ಮಕ್ಕಳು ಬೇಡ ಅಂತೇಳಿ ತಳ್ಕೊಂಡು ಬಂದ್ಬಿಡ್ತಾರೆ 40-45 ವರ್ಷ. ಆಮೇಲೆ ನೋಡಿದ್ರೆ ಅದು ದತ್ತುಪುತ್ರ ಯೋಗ ಆಗಿ ಮಕ್ಕಳಾಗಲ್ಲ ಪಾಪ ಕೆಲವರಿಗೆ. ಆದ್ದರಿಂದ ವಿಶೇಷವಾಗಿ ಗುರುಕಾರಕನ ಅಂತ ಮಕ್ಕಳನ್ನು ಕೊಡ್ತಕ್ಕಂಥ ಗುರು ಯಾರ ಜಾತಕದಲ್ಲಿ ಕೆಟ್ಟಿದ್ದರೆ, ದಶಾಭುಕ್ತಿಗಳು ಕೆಟ್ಟಿದ್ದರೆ ಅಂಥ ಸಂದರ್ಭ ಮಕ್ಕಳಾಗಲ್ಲ. ಅದಕ್ಕೆ ಅಪುತ್ರಸ್ಯ ಗತಿರ್ನಾಸ್ತಿ ಅಂತಾರೆ. ಮಕ್ಕಳು ಅಂತಕ್ಕಂಥದ್ದು ಒಂದು ಭಾಗ್ಯ. ಒಳ್ಳೆಯ ಹೆಂಡತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ವಾಹನ, ಒಳ್ಳೆಯ ನಿವೇಶನ ಸಿಗಬೇಕಂದ್ರೆ ಅದಕ್ಕೆ ದೊಡ್ಡವರು ಹೇಳಿದ್ರು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅನ್ನೇನೋ. ಪಶು ಅಂದ್ರೇನೋ, ಹಸುಗಳು ಎಲ್ಲ ಕೊಳ್ತಾ ಇದ್ರಿ, ಈಗ ಹಸುಗಳಿಲ್ಲ ಬಿಡಿ. ಪತ್ನಿ ಅಂದ್ರೇನು, ಒಳ್ಳೆಯ ಹೆಂಡತಿ. ಸುತ ಅಂದ್ರೇನು, ಮಕ್ಕಳು. ಆಲಯ ಅಂದ್ರೇನು, ಮನೆ. ಇವೆಲ್ಲ ಋಣಾನ ಸಂಬಂಧಕ್ಕೆ ಸಿಗ್ತಕ್ಕಂಥದ್ದು. ಹಾಗಾಗಿ ಯಾರಿಗೆ ಈ ಪಿತೃದೋಷಗಳು ಇರುತ್ತೋ, ಆ ಪಿತೃಗಳ ಅನುಗ್ರಹ ಇರಲ್ವೋ ಅವ್ರಿಗೇನಾಗುತ್ತೆ ಅಂದರೆ, ಕೆಲವರು ಮದುವೆ 40 ವರ್ಷ ಆದರೂ ಮದುವೆ ಆಗಲ್ಲ ಗುರುಗಳೇ. ಯಾಕೆ? ಕೆಲವರು ಅದಕ್ಕೆ ಕುಜದೋಷ ಇದೆ, ಕಾಳಸರ್ಪ ದೋಷ ಇದೆ, ಇನ್ನೇನೋ ಕಾರಣಗಳು ಹೇಳ್ತಾ ಬರ್ತಿರ್ತಾರೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಪಿತೃದೋಷವಿದ್ದರೆ ಅಂಥವ್ರಿಗೆ ಏನಾಗುತ್ತೆ ಅಂದರೆ, ಸುಮಾರಷ್ಟು ದಿನ ಕಾದು ಮದುವೆ ಸೆಟ್ ಆಗದೆ ಮದುವೆನೇ ಬೇಡುವಂಥ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ಜಾತಕ ವಿಮರ್ಶೆ ಮಾಡಬೇಕಾದ್ರೆ ಸರಿಯಾಗಿ ವಿಮರ್ಶೆ ಮದುವೆದು ಮಾಡಬೇಕು. ಮಾಡಿದಾಗ ಮಾತ್ರ ಮದುವೆ ಸೆಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಬಾರಿ ನೋಡ್ಕೊಳ್ಳದೆ ಇದ್ದಾಗ ಏನಾಗುತ್ತೆ ಅಂತಂದರೆ ಜೀವನ ಕೂಡ ಹಾಳಾಗುತ್ತೆ. ಎರಡನೇದು ಬಂದು ಮಕ್ಕಳ ವಿಚಾರ. ಕೆಲವು ಮಕ್ಕಳು ಹುಟ್ಟುತ್ತಾರೆ. ಎಂಥ ಮಕ್ಕಳು ಹುಟ್ಟಬೇಕು? ವಿಶೇಷ ಸ್ವೇಚ್ಛ ಸ್ವಚ್ಛವಾಗಿರ್ತಕ್ಕಂಥ ಜ್ಞಾನವಂತನಾಗಿರ್ತಕ್ಕಂಥ ಮಗು ಹುಟ್ಟಬೇಕು. ಮೂಢನಾಗಿರ್ತಕ್ಕಂಥ ಮಗು ಹುಟ್ಟಿದ್ರೆ ಏನು ಪ್ರಯೋಜನ? ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಗರ್ಭಾಧಾನ, ಪುಂಸವನ ಅವುಗಳ ಬಗ್ಗೆ ಎಲ್ಲ ಹೇಳ್ತೀನಿ ಗರ್ಭಿಣಿ ಸ್ತ್ರೀಯರಿಗೆ. ಆದರೆ ಒಳ್ಳೆಯ ಮಕ್ಕಳು ಹುಟ್ಟಬೇಕು. ಅಂಗವೈಕಲ್ಯ ಮಕ್ಕಳು ಹುಟ್ಟಿದ್ರೆ ಏನು ಪ್ರಯೋಜನ? ಆ ಜೀವನ ಪರ್ಯಂತ ಪಾಪ ಕಷ್ಟಪಡಬೇಕು. ಕೆಲವರು ಮಕ್ಕಳೇ ಆಗಿರಲ್ಲ. ಕೆಲವ್ರು ನೋಡಿ, ಯಾರು ಕರೆ ಮಾಡಿ ನಾನು ಕೇಳ್ತಾರೆ, ಗುರುಗಳೇ ನಮಗೆ ಗಂಡು ಮಕ್ಕಳಿಲ್ಲ, ನಮ್ಮ ತಂದೆ ಕಾರ್ಯವನ್ನು, ತಾಯಿ ಕಾರ್ಯವನ್ನು ಹೆಣ್ಣು ಮಕ್ಕಳು ಮಾಡಬಹುದಾ ಅಂತ ಕೇಳ್ತಾರೆ. ಖಂಡಿತವಾಗಲೂ ಮನೇಲಿರ್ತಕ್ಕಂಥ ಅಳಿಯನೇ ಮಾಡಬಹುದು ಕಾರ್ಯವನ್ನು. ಎರಡನೇದಾಗಿ ದುಶ್ಚಟ. ಕೆಲವು ಮಕ್ಕಳು ಏನು ಮಾಡ್ತವೆ ಅಂದರೆ, ದುಡ್ಡಿರೋರು ದುಡ್ಡು ಇಲ್ಲದೇ ಇರೋರು ಏನು ಮಾಡ್ತಾರೆ, ಈ ಪಿತೃಶಾಪಗಳು, ಪಿತೃದೋಷಗಳಿದ್ದಾಗ ಕೆಲವು ಮಕ್ಕಳು ದುಶ್ಚಟಗಳು ಗುರಿಯಾಗಿಬಿಡ್ತಾರೆ. ಗಾಂಜಾ ತಗೊಳ್ಳೋದು, ಡ್ರಗ್ಸ್ ತೊಗೊಳ್ತಕ್ಕಂಥದ್ದು, ಮತ್ತು ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರೋದು, ಮತ್ತು ಎಲ್ಲೋ ಇದ್ದಕ್ಕಿಂತ ಹೊರಟೋಗ್ತಕ್ಕಂಥದ್ದು. ಕೆಲವರು ಮನೆ ಹೊರಟೋಗ್ತಾರೆ, ಸಿಗೋದೇ ಇಲ್ಲ. ಅದಕ್ಕೆಲ್ಲ ಕಾರಣ ಪಿತೃದೋಷವೂ ಆಗುತ್ತೆ. ಎರಡನೇದಾಗಿ ಅಲಕ್ಷ್ಮಿ ದಾಂಪತ್ಯ ತೊಂದರೆ ಅಂತಾರೆ. ಅಲಕ್ಷ್ಮಿ ಅಂದ್ರೇನು? ಕೆಲವು ಮನೆಯಲ್ಲಿ ಕೋಟಿಗಳ ಗಟ್ಟೆ ಆಸ್ತಿ ಇಟ್ಕೊಂಡಿರ್ತಾರೆ. ಕೆಲವು ಮನೆಯಲ್ಲಿ ಎಲ್ಲವೂ ಇರುತ್ತೆ, ಆದರೆ ಎಲ್ಲ ಕೋರ್ಟಲ್ಲಿ ಕೇಸಲ್ಲಿ ಇರುತ್ತೆ. ಆ ತೀರ್ಮಾನ ಆಗೋದೇ ಇಲ್ಲ. ಏನೇನೋ ಮಾಡಿಸ್ತಾ ಇರ್ತಾರೆ ಪಾಪ, ಏನು ಮಾಡಿಸೋ ತೀರ್ಮಾನ ಆಗಲ್ಲ. ಅದಕ್ಕೆ ಕಾರಣ ಅಂದರೆ ಪಿತೃದೋಷವಿದ್ದರೂ ಕೂಡ ಅವರ ಆಸ್ತಿನ ತಿನ್ನಲಿಕ್ಕೆ ಆಗಲ್ಲ. ಒಂದನೇದಾಗಿ ಶ್ರದ್ಧೆ. ನಂತರ ಇವಿಷ್ಟು ನಾನು ನಿಮ್ಗೆ ಹೇಳಿರ್ತಕ್ಕಂಥದ್ದು ಪಿತೃಶಾಪ ಇದ್ದರೆ ಏನಾಗುತ್ತೆ ಅಂತ ಹೇಳಿದೆ, ಪಿತೃದೋಷ ಇದ್ದರೆ ಏನಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ನಾವು ಇನ್ನು ನಮ್ಮ ನಂಬಿಕೆಯ ಈ ಧರ್ಮಸಿಂಧು ಕಾರ್ಯಕ್ರಮದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಈ ಪಿತೃಗಳ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮವನ್ನು, ಬೃಹದಾದ ಕಾರ್ಯಕ್ರಮವನ್ನು ಮಾಡ್ತೀನಿ. ಅವು ಖಂಡಿತ ನಿಮಗೆ ತಿಳಿಸ್ತೀನಿ. ಈ ಪಿತೃದೋಷಕ್ಕೆ ಪರಿಹಾರ ಏನು ಮಾಡ್ಬೋದು ಅಂತ ನೋಡಿ. ನದಿ ತೀರದಲ್ಲಿ ವಿಶೇಷವಾಗಿ ಈ ಅಸ್ತ್ರಶಸ್ತ್ರ ಭೀತಿ ಅಂತ ಹೇಳ್ತಾರೆ. ಏನು? ಅಸ್ತ್ರನೋ, ಶಸ್ತ್ರನೋ, ಸೂಸೈಡೋ, ನೇಣು ಹಾಕ್ಕೊಂಡು ಹೋಗಿರೋದೋ, ಅಥವಾ ಆಕ್ಸಿಡೆಂಟಲ್ಲಿ ಸತ್ತೋಗಿರೋರಿಗೆ ಏನು ಮಾಡಬೇಕು? ಮೋಕ್ಷನಾರಾಯಣ ಬಲಿ ಅಂತ ಮಾಡಬೇಕು. ಅವ್ರಿಗೆ ತಿಥಿ ಮಾಡಲ್ಲ, ಮೋಕ್ಷನಾರಾಯಣ ಬಲಿ ಅಂತ ಮಾಡಬೇಕು. ಇನ್ನು ಈ ಪಿತೃಗಳಿಗೆ ಏನು ಮಾಡಬೇಕು ಗುರುಗಳೇ ಅಂತಂದರೆ ನೋಡಿ, ತ್ರಿಪಿಂಡಿ ಶ್ರಾದ್ದ ಅಂತಕ್ಕಂಥ ಶ್ರೇಷ್ಠ. ಪಿತೃಪಿತಾಮಹ ಪ್ರಪಿತಾಮಹ ತ್ರಿಪಿಂಡಿ ಶ್ರಾದ್ದವನ್ನು ನದಿ ತೀರದಲ್ಲಿ ಮಾಡಿದಾಗ ಖಂಡಿತವಾಗಲೂ ಕೂಡ ಪಿತೃಶಾಪ ಪರಿಹಾರ ಆಗುತ್ತೆ. ಕುಜದೋಷ ಇದೆ, ರಾಹುಕೇತು ದೋಷ ಇದೆ, ಕುಕ್ಕೆಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂದರೆ ಪಾಪ ಹೋಗ್ತೀರಾ, ಅದ್ರ ಪ್ರಯೋಜನ ಇಲ್ಲ. ಜಾತಕದ ವಿಮರ್ಶೆ ಮಾಡಿದಾಗ ಈ ಥರ ಪಿತೃಶಾಪ, ಪಿತೃದೋಷ ಇದ್ದರೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಎರಡನೇದಾಗಿ ತೀರ್ಥಕ್ಷೇತ್ರ ಕಾಶಿ, ಗಯಾ ಈ ಜಾಗಗಳಿಗೆ ಹೋದಾಗ
ಅದೇ ರೀತಿಯಾಗಿ ನಾರಾಯಣ ಬಲಿಯನ್ನಂತ ಹೇಳಿದೆ. ಹಾಗೆಯೇ ನಮ್ಗೆ ಗೊತ್ತಿಲ್ಲಗೊಳ್ಳೆ ಏನು ಮಾಡೋದು, ನದಿ ತೀರಕ್ಕೆ ಹೋಗ್ತೀರಾ, ನದಿಯಲ್ಲಿ ಸ್ನಾನ ಮಾಡಿ. ನದಿ ತೀರಕ್ಕೆ ಹೋಗಿ ಲಾಡ್ಜ್ ರೂಮಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಿದೆ ಏನು ಪ್ರಯೋಜನ? ತೀರ್ಥಕ್ಷೇತ್ರ ಅಂದರೆ ಏನು? ತೀರ್ಥ ಅಂದರೆ ಕ್ಷೇತ್ರ ಅಂದರೆ ಅರ್ಥ ಇದೆ. ಆ ನದಿಯಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಅಂತ. ನದಿಗಳಿಗೆ ಸರ್ವ ಪಾಪಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಅದರಲ್ಲಿರುತ್ತೆ. ಎಷ್ಟೋ ಗಿಡಮೂಲಿಕೆಗಳನ್ನು ನದಿಯಲ್ಲಿ ಹಾರ್ಕೊಂಡು ಬಂದಿರುತ್ತೆ. ಅದರ ಸ್ನಾನ ಮಾಡದೆ ಚರ್ಮರೋಗ ಹೋಗುತ್ತೆ, ಮನಸ್ಸು ಉಲ್ಲಾಸ ಆಗುತ್ತೆ, ಮಾಡಿರೋ ಕರ್ಮಗಳು ಕಳೆಯುತ್ತೆ. ಅದಕ್ಕೆ ನದಿಯಲ್ಲಿ ಸ್ನಾನ ಮಾಡಬೇಕು, ನದಿಯಲ್ಲಿ ತರ್ಪಣವನ್ನು ಮಾಡಬೇಕು. ಅದಕ್ಕೆ ಜಲಾಂಜಲಿ ಅಂದ್ರೇನು? ನೀರಿನಲ್ಲಿ ತಗೊಂಡು ನಿಮ್ಮ ತಂದೆಯವ್ರ ಹೆಸರು, ಹೋಗಿರ್ತಕ್ಕಂಥವ್ರ ಹೆಸರು ಹೇಳಿ 3 ಬಾರಿ ನದಿಗೆ ನೀರನ್ನು ಬಿಡಿ. ನಿಮಗೆ ಅನುಕೂಲವಿತ್ತ ತಿಲ ತರ್ಪಣವನ್ನು ಮಾಡಿಸಿ, ಅನುಕೂಲವಿತ್ತ ಪಿಂಡ ಪ್ರದಾನ ಮಾಡಿ. ಇಲ್ಲ ಗುರುಗಳೇ, ನಾವು ಕಾಶಿಗೆ ಹೋಗಿ ಬಂದುಬಿಟ್ಟಿದ್ದೀವಿ, ಮಾಡಿಬಿಟ್ಟಿದ್ದೀವಿ, ನಾವು ತಿರುಗಿ ಮಾಡೋಂಗೇ ಇಲ್ಲ. ಕೆಲವ್ರಿಗೆ ಏನು ಆಗಿಬಿಟ್ಟಿದೆ ಅಂತಂದರೆ, ಎಲ್ಲರೂ ಕಾಶಿಯಲ್ಲಿ ಹೋಗಿ ಮಾಡ್ಕೊಂಬಂದುಬಿಟ್ರೆ ಮತ್ತೆ ತಿಥಿನೂ ಮಾಡೋಂಗಿಲ್ಲ, ಅನ್ನನೂ ಹಾಕೋಂಗಿಲ್ಲ. ಅದು ಖಂಡಿತವಾಗಲೂ ತಪ್ಪು ಪರಿಕಲ್ಪನೆ. ಅದು ನೀವು ಕಾಶಿಗೆ ಹೋದಾಗ ಗಯಾಗೆ ಹೋಗಿರ್ತಕ್ಕಂಥ ಟ್ರಿಪ್ಪಿಗೆಲ್ಲ ನೀವು ನಿಮ್ಮ ಆ ಭಗವಂತನ ಪ್ರೇರಣೆಯಿಂದ ತೀರ್ಥಕ್ಷೇತ್ರಕ್ಕೆ ಹೋಗಿರ್ತೀರ. ಗುರುಗಳೇ, ಆ ಕ್ಷೇತ್ರದಲ್ಲಿ ಮಾಡಿಬಿಟ್ರೆ ಮತ್ತೆ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಖಂಡಿತವಾಗಲೂ ಗರುಡ ಪುರಾಣದಲ್ಲಿ ಎಲ್ಲೂ ಉಲ್ಲೇಖ ಮಾಡಿಲ್ಲ. ನೀವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಕೂಡ ತರ್ಪಣವನ್ನು ಪಿಂಡ ಪ್ರದಾನ ಮಾಡಿದ ಮೇಲೆ ಪ್ರತಿ ಅಮಾವಾಸ್ಯೆಯಲ್ಲೋ, ಈಗ ಕೆಲವರು ಇರ್ತಕ್ಕಂಥ ಮಹಾಲಯ ಪಕ್ಷದಲ್ಲೇ ಮಾಡ್ತೀರಾ, ಅದನ್ನು ಯಾವುದೇ ಕಾರಣಕ್ಕೂ ಬಿಡಕೂಡ್ದು. ಕೆಲವ್ರು ಏನು ಮಾಡ್ತಾರೆ, ನಾವು ಅಲ್ಲಿ ಮಾಡಿದ್ವಿ ಗುರುಳೆ, ಇಲ್ಲಿ ಮಾಡೋಂಗಿಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಪಿತೃಶಾಪ ಪಿತೃದೋಷಕ್ಕೆ ಪರಿಹಾರ ಏನಪ್ಪ ಅಂದರೆ, ಯಾರು ನದಿ ತೀರದಲ್ಲಿ ಶಾಸ್ತ್ರೋಕ್ತವಾಗಿ ಯಾರು ಈ ಥರ ಅಕಾಲಿಕ ಮರಣ ಹೊಂದಿರ್ತಾರೆ, ಮೋಕ್ಷ ನಾರಾಯಣ ಬಲಿಯನ್ನು ಯಾರು ಕಾಲಿಕವಾಗಿ ಮರಣ ಹೊಂದಿರ್ತಾರೆ, ಅವ್ರಿಗೆ ಏನು ಮಾಡಬೇಕು, ಯಾವುದಾದ್ರೂ ಕಾರ್ಯಗಳನ್ನು ಬಿಟ್ಟಿದ್ದರೆ, ಕೆಲವರು ತಂದೆ ಕಂಡ್ರೆ ಮಗನಿಗಾಗಲ್ಲ, ಮಗನ ಕಂಡ್ರೆ ಸೊಸೆಗಾಗಲ್ಲ. ಅವ್ರೇನು ಮಾಡಿರ್ತೀರ, ಯಾಕೆ ಮಾಡಬೇಕು ನಾನು ಅಂತೇಳಿ ಕಾರ್ಯವನ್ನೇ ಮಾಡಿರಲ್ಲ. ಪಿತೃಗಳ ಅನುಗ್ರಹ ಇಲ್ಲ ಅಂದರೆ ಖಂಡಿತ ಬದುಕೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಪಿತೃಗಳ ಸಂತೃಪ್ತಿಯಾಗಿ ಪ್ರಾಣ ಪಂಚಭೂತಗಳು ಪೃಥಿವ್ಯಸ್ತೇಜೋ ವಾಯುರಾಕಾಶ ಅಂತಂತ. ಸ್ವಾಮಿ, ಗಾಳಿಯಲ್ಲಿ ವಾಸನೆ ಬರುತ್ತೆ, ಒಂದು ವಾಸನೆ, ದುರ್ವಾಸನೆ ಬಂದಾಗ ಮೂಗು ಮುಚ್ಕೊತೀರಾ, ಒಳ್ಳೆಯ ವಾಸನೆ ಬಂದಾಗ ಗಮ್ಮಂತ ಇದೆ ಮಲ್ಲಿಗೆ ಹೂವು ಅಂತೀರಾ. ಹೆಂಗೆ ಸ್ವಾಮಿ ಗೊತ್ತಾಯ್ತು ಆ ವಾಸನೆ? ಆ ವಾಸನೆ ಗೊತ್ತಾಗಬೇಕಂತಂದರೆ ಗಾಳಿ ಅಂದರೆ ಏನು? ವಾಯು. ಪೃಥಿವ್ಯಸ್ತೇಜೋ ವಾಯುರಾಕಾಶ. ಅದಕ್ಕೆ ಪಂಚಭೂತಗಳಲ್ಲಿ ಯಾವುದೇ ಒಂದು ದೇಹವನ್ನು ಸತ್ತಾಗ ಅಗ್ನಿಯಲ್ಲಿ, ಮಣ್ಣಿನಲ್ಲಿ, ನದಿಯಲ್ಲಿ ಯಾಕೆ ಬಿಡ್ತಾರೆ, ಪಂಚಭೂತಗಳನ್ನು ಸೇರಿಸ್ತಾರೆ ಅಂದರೆ, ಅಲ್ಲಿಂದ ಬಂದಿರತಕ್ಕಂಥ ದೇಹ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಯಾರು ಪಿತೃ ಕಾರ್ಯಗಳನ್ನು ಬಿಟ್ಬಿಟ್ಟಿರ್ತೀರಾ, ಯಾರು ಮಾತೃ ಕಾರ್ಯಗಳನ್ನು ಬಿಟ್ಬಿಟ್ಟಿರ್ತೀರಾ, ಯಾರು ಸತ್ತವರು ಮೃತ ಹೊಂದಿದವ್ರ ಕಾರ್ಯಗಳನ್ನು ಯಾರು ಮಾಡಿರಲ್ಲ, ಅದು ಖಂಡಿತವಾಗಲೂ ವಂಶವೃದ್ಧಿ ಆಗಲ್ಲ. ಅದಕ್ಕೆ ಅತೀತ ಕುಲಕೋಟಿನ ಅಂದರೆ ಆ ಬ್ರಹ್ಮಸ್ತಂಭ ಪರ್ಯಂತಂ ಪಿತೃಪಿತಾಮಹ. ಅದಕ್ಕೆ ವಸು, ರುದ್ರ, ಆದಿತ್ಯ ರೂಪ ಅಂತೇಳಿ 3 ರೂಪವನ್ನು ಮಾಡಿ ಕಾರ್ಯ ಮಾಡಬೇಕು. ಅದಕ್ಕೆ ವೀಕ್ಷಕರೇ, ಯಾರಿಗೆ ಪಿತೃದೋಷ ಅಂತಕ್ಕಂಥದ್ದು ಜಾತಕದಲ್ಲಿ ಕಂಡು ಬರುತ್ತೆ, ಪಿತೃಶಾಪ ಕಂಡು ಬರುತ್ತೆ, ಈ ಹೇಳಿರ್ತಕ್ಕಂಥ ಸಮಸ್ಯೆಗಳು ಯಾರ ಮನೆಯಲ್ಲಿ ಇದ್ದಾಗ ಅವುಗಳಿಗೆ ಈ ಪರಿಹಾರವನ್ನು ಮಾಡಿಕೊಂಡ ಖಂಡಿತವಾದ ಅನುಗ್ರಹವಾಗುತ್ತೆ. ಪಿತೃದೇವತೆಗಳ ಆರಾಧನೆ ಮಾಡಿ ಅನುಗ್ರಹದಲ್ಲಿ ಎಲ್ರಿಗೂ ಕೂಡ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾದಂಥ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.